ರೋಗಿಗಳಿಗೆ ಹಣ್ಣು ಹಂಪಲು ಹಂಚಿದ ಯುವ ರೈತ. ಮೋಜು ಮಸ್ತಿಗೆ ಬ್ರೇಕ್. ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಿಕೊಂಡ ಅಭಿಷೇಕ್. ಕೆಆರ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ. ಸ್ನೇಹಿತರ ಬಳಗದಿಂದ ಸಾಥ್. ಇಂದಿನ ಯುವ ಪೀಳಿಗೆ ಹಬ್ಬ ಹರಿದಿನ ಅಥವಾ ಹುಟ್ಟುಹಬ್ಬ ಬಂತಂದ್ರೆ ಪಾರ್ಟಿ ಮೋಜು ಮಸ್ತಿ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಸಾಮಾನ್ಯ. ಆದರೆ ಕೆಆರ್ಪೇಟೆಯ ಈ ಯುವ ರೈತ ಮಾತ್ರ ತಮ್ಮ 30ನೇ ವರ್ಷದ ಹುಟ್ಟುಹಬ್ಬವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಹಾಗಾದ್ರೆ ಆ ಯುವ ರೈತ ಮಾಡಿದ್ದೇನು? ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮರಡಹಳ್ಳಿ ಗ್ರಾಮದ ಯುವ ರೈತ ಅಭಿಷೇಕ್ ಇಂದು ತಮ್ಮ 30ನೇ ವಸಂತಕ್ಕೆ ಕಾಲಿಟ್ಟ ಈ ಯುವಕ ಮೋಜು ಮಾಡುವುದರ ಬದಲು ರೋಗಿಗಳ ಸೇವೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಕೆಆರ್ಪೇಟೆಯ ಲಕ್ಷ್ಮಮ್ಮ ಸ್ಮಾರಕ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮೂಲಕ ತಮ್ಮ ಜನ್ಮದಿನವನ್ನ ವಿಶೇಷವಾಗಿಸಿಕೊಂಡಿದ್ದಾರೆ. ನಮ್ಮ ಆತ್ಮೀಯರು ಆದ ಮರಡಹಳ್ಳಿ ಅಭಿಷೇಕ್ ಅವರು ಒಬ್ಬ ಸಣ್ಣ ರೈತ ಕುಟುಂಬದ ಯುವಕನಾದರೂ ಕೂಡ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆಂಬ ಹಂಬಲವುಳ್ಳವರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನೊಂದವರಿಗೆ ಅಳಿಲು ಸೇವೆ ಸಲ್ಲಿಸುವುದರ ಮೂಲಕ ಹುಟ್ಟುಹಬ್ಬದ ಹೆಸರಲ್ಲಿ ಹಣ ವ್ಯರ್ಥ ಮಾಡುವ ಯುವಕರಿಗೆ ಅವರು ಮಾದರಿಯಾಗಿದ್ದಾರೆ. ಬಳಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಅಭಿಷೇಕ್ ಅವರ ಸ್ನೇಹಿತರ ಬಳಗವು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದು, ಸಮಾಜಮುಖಿ ಕೆಲಸದೊಂದಿಗೆ ಸ್ನೇಹಿತರೆಲ್ಲರೂ ಸೇರಿ ಕೇಕ್ ಕತ್ತರಿಸಿ ಅಭಿಷೇಕ್ ಅವರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್, ಪರಮೇಶ್, ಯೋಗೇಶ್, ಅಶೋಕ್ ಸ್ವಾಮಿಗೌಡ, ಕುಮಾರಸ್ವಾಮಿ, ಸಿಎಂ ನಾಗೇಶ್ ಸೇರಿ ಹರೀಶ್, ನವೀನ್, ಸಿಆರ್, ಶಾಫೀರ್ ಖಾನ್ ಹಾಗೂ ಅನೇಕ ಹಿತೈಷಿಗಳು ಭಾಗವಹಿಸಿ ಯುವ ರೈತನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.